ಎಲ್ಲರಿಗೂ ನಮಸ್ಕಾರ. ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನಮಗೆ ಸಂತೋಷವಾಗ್ತಾ ಇದೆ. ಯಾಕಂದರೆ ನೀವೆಲ್ಲರೂ ಭಾಳ ಇಷ್ಟಪಟ್ಟು ನೋಡುವಂತಹ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ವಿಡಿಯೋಗಳು ಹೆಚ್ಚು ಹೆಚ್ಚು ಜನಪ್ರಿಯವಾಗ್ತಾ ಇದೆ. ಆದ್ದರಿಂದ ನನಗೆ ನಿಮಗೆ ಇದನ್ನು ತೋರಿಸುವಾಗ ಸಂತೋಷವಾಗ್ತಾ ಇದೆ. ನಂಬಿಕೆ ಇರುವ ಹಲವಾರು ಜನರು, ನೂರಾರು ಜನರು, ಸಾವಿರಾರು ಜನರು ಇದರ ಬಗ್ಗೆ ವಿವರಣೆ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿಯಬೇಕೆಂದು ತಮ್ಮ ಅಭಿಪ್ರಾಯಗಳನ್ನು ವಾಟ್ಸಪ್ ಮೂಲಕ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಇಂತಹ ಒಂದೊಂದು ವಿಡಿಯೋವನ್ನು ಯಾರು ಯಾವ ಉದ್ಯೋಗ ಮಾಡಬೇಕು, ಯಾವ ಉದ್ಯೋಗದಿಂದ ನಮಗೆ ಯಶಸ್ಸಾಗುತ್ತದೆ, ನನಗೆ ಸರ್ಕಾರಿ ನೌಕರಿ ಸಿಗುತ್ತಾ, ನಾನು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡಬಹುದೇ, ಅಥವಾ ನಾನು ಸ್ವಂತವಾಗಿ ಬಿಸ್ನೆಸ್ ಮಾಡಬಹುದೇ, ಹಲವಾರು ಕ್ವಶನ್ಗಳು ನಮ್ಮ ಯುವ ಜನತೆಯ ಮನಸ್ಸಿನಲ್ಲಿದೆ. ಅವರು ಕೇಳ್ತಾ ಇದ್ದಾರೆ, ನನಗೆ ಯಾವ ಕೆಲಸ ಮಾಡಿದರೆ ಸುಲಭ, ನನಗೆ ಸರ್ಕಾರಿ ನೌಕರಿ ಸಿಗುತ್ತದೆ, ನನಗೆ ಸರ್ಕಾರಿ ನೌಕರಿ ಸಿಗುತ್ತದೆಯೇ ಎಂಬ ಹಲವಾರು ಯುವಕರ ಪ್ರಶ್ನೆಗೆ ಇವತ್ತು ನಾನು ಇಂದಿನ ವಿಡಿಯೋ ಮೂಲಕ ಉತ್ತರ ಹೇಳಬೇಕಂತಿದ್ದೇನೆ. ನೀವು ಇನ್ನೂ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿ ಆಗ್ತೀರಿ, ಜೀವನದಲ್ಲಿ ಸುಖ ಸಂತೋಷ ನೆಲೆಸುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲಿ ನೀವೇ ಓಡಿ ತಿಳ್ಕೊಳ್ಳಲು ಏನು ಮಾಡಬೇಕೆಂದು ಆಸಕ್ತಿಯಿಂದ ಕಾಯ್ತಿರುವ ಜನರಿಗೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸ್ಬೋದು, ಎಸ್ ಅಂತ ಕಳಿಸ್ಬೋದು, ಏನಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತೇವೆ. ಅದರಂತೆ ನೀವು ಮುಂದುವರೆದರೆ, ಅದರಂತೆ ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತೆ. ನೀವೇ ಓದಿ ತಿಳಿದುಕೊಳ್ಳಬಹುದು. ನಿಮ್ಮ ಜೀವನ ಮುಂದೆ ಹೇಗಿರುತ್ತಂದು ನೀವು ತಿಳಿದುಕೊಳ್ಳಬಹುದು. ಅದೆಲ್ಲ ನಿಮ್ಮ ಆಸಕ್ತಿ ಇದ್ದವರು ಮಾತ್ರ ಈ ವಿಡಿಯೋವನ್ನು ನೋಡೋ ಸಾಕು. ಆಸಕ್ತಿ ಇಲ್ಲದೇ ಇದ್ದವರು ಇಂಥ ವಿಡಿಯೋಗಳನ್ನು ನೋಡುವುದರಿಂದ ಯಾವ ಉಪಯೋಗವಿಲ್ಲ. ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಅಥವಾ ಭವಿಷ್ಯ ಕೇಳುವುದರಲ್ಲಿ ಆಸಕ್ತಿ ಇದ್ದವರು ಮಾತ್ರ ಈ ವಿಡಿಯೋವನ್ನು ನೋಡಿ. ಇಲ್ಲದಿದ್ದವರು ನೋಡಿ ಸುಮ್ಮನೆ ಏನೇನೋ ಬರೆದು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಈಗ ನಾನು ಇಂದಿನ ವಿಷಯಕ್ಕೆ ಬರುತ್ತೇನೆ. ಯಾರಿಗೆ ಯಾವ ಕೆಲಸ ಒಳ್ಳೆಯದು, ಯಾರಿಗೆ ಯಾವ ಉದ್ಯೋಗ ಅಂತ ತಿಳಿಯುವುದು ಯುವಜನತೆಯ ಕುತೂಹಲದ ವಿಷಯ. ಹಲವರು ತನಗೆ ಯಾವ ಸರ್ಕಾರಿ ನೌಕರಿ, ನನಗೆ ಯಾವ ಇಲಾಖೆಯಲ್ಲಿ ಸರ್ಕಾರಿ ನೌಕರಿ ಸಿಗುತ್ತದೆ, ನಾನು ಯಾವ ಕೆಲಸ ಮಾಡಬೇಕು ಎಂದು ಕಾಯ್ತಾ ಇರ್ತಾರೆ. ಆದರೆ ಹೆಚ್ಚಿನ ಜನರಿಗೆ ಸರ್ಕಾರಿ ನೌಕರಿ ಸಿಗುವುದು ಕಷ್ಟ. ಯಾಕಂದರೆ ಸರ್ಕಾರದಲ್ಲಿರುವಂತಹ ಖಾಲಿ ಹುದ್ದೆಗಳನ್ನು ಸರಿಯಾಗಿ ತುಂಬುತ್ತಿಲ್ಲ, ಅದು ಒಂದನೇ ಕಾರಣ. ಹಾಗೆಯೇ ಎಲ್ಲರಿಗೂ ಟೆಸ್ಟ್ನಲ್ಲಿ ಪರೀಕ್ಷೆಗಳಲ್ಲಿ ಪರೀಕ್ಷೆ ಬರೆದು ಪಾಸ್ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ. ಆದುದರಿಂದ ಎಲ್ಲರಿಗೂ ನೌಕರಿ ಸಿಗುವುದಿಲ್ಲ. ಆದರೆ ಹಲವರಿಗೆ ಒಂದಲ್ಲ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ ಅದೃಷ್ಟ ಒಲಿದು ಬರುತ್ತೆ. ಅದು ಯಾಕೆ ಹಾಗೆ ಬರುತ್ತದೆ ಎಂಬುದನ್ನು ನೀವು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯಬಹುದು. ಅಂದರೆ ಅವರು ಪರೀಕ್ಷೆ ಬರೆದಾಗ ಅವರು ಆ ಟೆಸ್ಟ್ಗಳಲ್ಲಿ ಪಾಸಾಗ್ತಾರೆ. ನಿಮ್ಮ ಕೈಯಲ್ಲಿ ಅಂತಹ ಅದೃಷ್ಟ ಇದೆಯೇ, ಆ ಪರೀಕ್ಷೆ ಬರೆದು ಪಾಸಾಗುವಂಥ ಅದೃಷ್ಟ ಇದೆ ಎಂಬುದನ್ನು ನೀವು ತಿಳ್ಕೋಬೇಕು. ನಿಮ್ಮ ಹಸ್ತವನ್ನು ಸರಿಯಾಗಿ ಪರಿಶೀಲಿಸಿದಾಗ ಮಾತ್ರ ಸರ್ಕಾರಿ ಕೆಲಸ ದೊರೆಯುವ ಸಾಧ್ಯತೆ ಇದೆಯೇ ಎಂದು ತಿಳಿಯಲು ಸಾಧ್ಯ. ಈಗ ನಾವು ಯಾವುದು ಆ ಸೂಚನೆಗಳು, ನಿಮಗಿರುವಂತಹ ಸೂಚನೆಗಳು ಯಾವುದು ಎಂಬುದನ್ನು ನಾವು ನೋಡಬೇಕು. ಈಗ ನಾವು ಮೊದಲನೇದಾಗಿ ಇದು ನಿಮಗೆ ಗೊತ್ತಿದೆ, ಸೂರ್ಯಪರ್ವ. ಈ ಸೂರ್ಯಪರ್ವ ನೋಡು, ಸೂರ್ಯ ಬರಲು ಸೂರ್ಯ ಬೆಳಕಿಗೆ ಇರ್ಬೋದು ಸೂರ್ಯಪರ್ವ, ಇದು ಬುಧ ಪರ್ವ, ಇದು ಶನಿ ಪರ್ವ, ಇದು ಗುರು ಪರ್ವ. ಹೀಗೆ
ನಮ್ಮ ಈ ಪರ್ವಗಳಲ್ಲಿ ಈ ಸೂರ್ಯ ಪರ್ವವೇ ಸರ್ಕಾರಿ ಕೆಲಸವನ್ನು ಸಿಗುವುದೆಂದು ತಿಳಿಸುವಂತಹ ಮುಖ್ಯವಾದ ಒಂದು ಸೂಚನೆಯ ಜಾಗ. ಇದು ಹುಬ್ಬಿ ಚೆನ್ನಾಗಿ ಯಾವುದೇ ದೋಷದ ಚಿಹ್ನೆಗಳು ಇದರ ಮೇಲಿಲ್ಲದಿದ್ದರೆ, ಜೊತೆಗೆ ಜೊತೆಗೆ ಈ ಭಾಗ್ಯರೇಖೆಯು ಯಾವ ಅಡೆತಡೆಯೂ ಇಲ್ಲದೆ ಚೆನ್ನಾಗಿದ್ದರೆ ಆ ವ್ಯಕ್ತಿ ಅಂದುಕೊಂಡಂತೆ ಜೀವನದಲ್ಲಿ ನಡೆಯುತ್ತದೆ. ಯಾವುದು ಈ ಸೂರ್ಯರೇಖೆ ಮತ್ತು ಭಾಗ್ಯರೇಖೆ, ಸೂರ್ಯಪರ್ವ ಮತ್ತು ಭಾಗ್ಯರೇಖೆ ಚೆನ್ನಾಗಿದ್ದರೆ, ಯಾವುದೇ ದೋಷ ಫಲಗಳಿಲ್ಲದಿದ್ದರೆ, ಯಾವುದೇ ಅಡೆತಡೆಗಳಿಲ್ಲದಿದ್ದರೆ ಅವರು ಅಂದುಕೊಂಡಂತೆ ಅವರ ಜೀವನ ನಡೆಯುತ್ತದೆ. ಮೊದಲು ಹೇಳಿದಂಗೆ ಸೂರ್ಯಪರ್ವ ಉನ್ನತವಾಗಿರಬೇಕು. ಹಾಗೆಯೇ ಸೂರ್ಯರೇಖೆ ಒಂದೇ ಇರಬೇಕು. ಹೀಗೆ ಸೂರ್ಯರೇಖೆ ಒಂದೇ ಇರಬೇಕು. ಹಾಗೆ ಕೆಲವರು ಇದಕ್ಕೆ ಬಂದು ಈ ಭಾಗ್ಯರೇಖೆಗೆ ತಗಲಿರುತ್ತದೆ. ಇನ್ನು ಕೆಲವರದು ಈ ರೇಖೆ ಆಯುಷ ರೇಖೆ, ನಿಮ್ಗೆ ಗೊತ್ತಿದೆ, ಇದು ಆಯುಷ ರೇಖೆಗೆ ತಗಲಿರಬೇಕು. ಯಾವುದು ಈ ಸೂರ್ಯರೇಖೆ, ಆರೋಗ್ಯ ರೇಖೆ ಮತ್ತು ಆಯುಷ ರೇಖೆಗೆ ತಗಲಿರಬೇಕು. ಭಾಗ್ಯರೇಖೆ ಮತ್ತು ಆಯುಷ ರೇಖೆಗೆ ತಗಲಿರಬೇಕು. ಹಾಗಿದ್ದಾಗ ಹಾಗೂ ಸೂರ್ಯರೇಖೆ ಈ ಜ್ಞಾನರೇಖೆಯಲ್ಲಿ ಈ ರೀತಿ ಇಲ್ಲಿ ಪ್ಲಸ್ ಬಂದಿದೆ. ಈ ರೀತಿ ಪ್ಲಸ್ ಆಗಿದ್ದರೆ, ಈ ರೀತಿ ಪ್ಲಸ್ ಆಕಾರ ಆಗಿದ್ದರೆ ಅವರು ಅಂದುಕೊಂಡಂತೆ ಸುಲಭವಾಗಿ ಸರ್ಕಾರಿ ಕೆಲಸಕ್ಕೆ ಸೇರಲು ಸಾಧ್ಯ. ಅವರಿಗೆ ಸರ್ಕಾರಿ ಯಾವುದೇ ಪರೀಕ್ಷೆ ಬರೆದರೂ, ಕೆಲಸಕ್ಕಾಗಿ ಯಾವುದೇ ಪರೀಕ್ಷೆ ಬರೆದರೂ ಅದರಲ್ಲಿ ಪಾಸಾಗಿ ಅವರು ಅಂದುಕೊಂಡಂತೆಯೇ ಸರ್ಕಾರಿ ನೌಕರಿಗೆ ಸೇರುತ್ತಾರೆ. ಅಂದರೆ ಇದು ಒಂದು ವೇಳೆ ಇದರ ಮೇಲೆ ಕೆಲವರದು ಇಲ್ಲಿ ಕರೆಕ್ಟಾಗಿ ಇಂಟು ಪ್ರಕಾರ ಈ ರೇಖೆ ಬಂದು ಸೇರಿರಬೇಕು. ಅಲ್ಲಿ ಇಂಟು ಇದ್ದರೆ ಅಥವಾ ಇಲ್ಲೇ ಈ ಥರ ಸೇರಿದ್ದರೆ ಇವರಿಗೆ 30-35ನೇ ವಯಸ್ಸಿನಲ್ಲಿ, ಅಂದರೆ ಇಲ್ಲಿದ್ದಾಗ ಇಲ್ಲಿ ಹೀಗೆ ಸೇರಿದ್ದರೆ ಇಲ್ಲಿ ಆಯುಷ ರೇಖೆ, ಈ ರೇಖೆಯಲ್ಲಿ ನೋಡಿ ಸೂರ್ಯರೇಖೆ ಹಿಂಗೆ ಬಂದು ಸೇರಿರುತ್ತೆ, ಈ ರೇಖೆ ಹಿಂಗಿರುತ್ತೆ. ಹೀಗಿದ್ದಾಗ ಅವರಿಗೆ 30ನೇ ವಯಸ್ಸಿನಲ್ಲಿ ಅಥವಾ 35ನೇ ವಯಸ್ಸಿನೊಳಗೆ ಅವರು ಅಂದುಕೊಂಡಂತೆಯೇ ಸರ್ಕಾರಿ ಕೆಲಸ ದೊರೆಯುತ್ತದೆ. ಹಾಗೆ ಇನ್ನು ಇಲ್ಲಿ ಇಲ್ಲ, ಅವರಿಗೆ 30-35 ಇಲ್ಲಿ ಇಲ್ಲ, ಇಲ್ಲೆಲ್ಲ ಈಗ ಇರೋದು ಭಾಗ್ಯರೇಖೆಯ ಮೇಲೆ ಈ ರೀತಿಯ ಚಿಹ್ನೆ ಬಂದಿದ್ದರೆ, ಭಾಗ್ಯರೇಖೆ ಈ ಸೂರ್ಯರೇಖೆ ಸೇರುವಲ್ಲಿ ಈ ರೀತಿ ಬಂದಿದ್ದರೆ ಅವರಿಗೆ 25ನೇ ವಯಸ್ಸಿನೊಳಗೆ ಸರ್ಕಾರಿ ಕೆಲಸ ಸಿಗುತ್ತದೆ. ಇಲ್ಲಿ ಬಂದಾಗ 30-35, ಇಲ್ಲಿ ಬಂದರೆ ಅವರಿಗೆ 25ನೇ ವಯಸ್ಸಿನೊಳಗೆ ಸರ್ಕಾರಿ ಕೆಲಸ ಸಿಗುತ್ತದೆ. ಒಂದು ವೇಳೆ ಸೂರ್ಯರೇಖೆಯು ಹೃದಯ ರೇಖೆಯ ಬಳಿ ಹೀಗೆ ಇದ್ದರೆ, ಇದೊಂದು ಪ್ಲಸ್ ಇದ್ದರೆ, ಹೃದಯರೇಖೆಯ ಬಳಿ ಈಗ ಒಂದು ಇದ್ದರೆ, ಒಂದು ವೇಳೆ ಇದರಲ್ಲಿ ಹೀಗೆ ಗೆರೆಗಳಿದ್ದರೆ, ಹೀಗೆ ಹಲವು ಚಿಕ್ಕ ಚಿಕ್ಕ ರೇಖೆಗಳಿದ್ದರೆ ಉಳಿದ ಎಲ್ಲ ಚಿಹ್ನೆಗಳು ಮತ್ತು ರೇಖೆಗಳು ದೋಷರಹಿತವಾಗಿದ್ದರೂ, ಅಂದರೆ ಇದೆಲ್ಲವೂ ಚೆನ್ನಾಗಿದೆ, ಆದರೆ ಈ ರೀತಿಯ ಚಿಕ್ಕ ಚಿಕ್ಕ ಗೆರೆಗಳು ಸೂರ್ಯಪರ್ವದ ಬಳಿಯಲ್ಲಿ ಇದ್ದರೆ, ಉಳಿದೆಲ್ಲ ಸೌಭಾಗ್ಯಗಳಿದ್ದರೂ ಸಹ ಇವರು ಇಂಥ ರೇಖೆ ಇರುವರು ಸರ್ಕಾರಿ ಕೆಲಸಕ್ಕೆ ಸೇರಲು ಹಲವು ರೀತಿಯ ಸಮಸ್ಯೆಗಳು ಎದುರಾಗಬಹುದು. ಕಷ್ಟಪಟ್ಟು ಅವರು ಕೆಲಸಕ್ಕೆ ಸೇರಿದರೂ
ಕಷ್ಟಪಟ್ಟು ಇವರು ಕೆಲಸಕ್ಕೆ ಸೇರಿದರೂ ಕಷ್ಟ ಅನುಭವಿಸಬೇಕಾಗುತ್ತದೆ. ಎಷ್ಟೇ ಶ್ರಮಪಟ್ಟು ಅವರು ಕೆಲಸಕ್ಕೆ ಸೇರಿದರು, ಸರ್ಕಾರಿ ಕೆಲಸ ಸೇರಿದರೂ ತುಂಬ ಕಷ್ಟಪಡಬೇಕಾಗುತ್ತದೆ. ಇಲ್ಲದಿದ್ದಂತಹ ಸಮಸ್ಯೆಗಳು ಅಡ್ಡ ಬರುತ್ತದೆ. ಇಂತಹ ಜನರು, ಈ ರೀತಿಯ ಚಿಹ್ನೆ ಇರುವ ಜನರು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಸೇರಿದರೆ ಅವರು ಯಶಸ್ವಿ ಕೆಲಸಗಾರ ಎಂದು ಹೆಸರು ಪಡೆಯುತ್ತಾರೆ. ಒಂದು ವೇಳೆ ಭಾಗ್ಯರೇಖೆ ಜ್ಞಾನರೇಖೆ ಬಳಿ ತನ್ನ ಗತಿಯನ್ನು ಈ ರೀತಿ ಬದಲಾಯಿಸಿದ್ದರೆ ನೋಡಿ, ಒಂದು ರೀತಿಯಲ್ಲಿ ಇದನ್ನು ಹೀಗೆ ಬದಲಾಯಿಸಿದ್ದರೆ, ಒಂದು ವೇಳೆ ಸೂರ್ಯರೇಖೆಯು ಹೃದಯ ರೇಖೆಯ ಸಮೀಪದಲ್ಲಿ ಹೀಗೆ ಅದಾಯ್ತಲ್ಲ, ಹೀಗೆ ಇದ್ದರೆ ಸರ್ಕಾರಿ ನೌಕರಿ ಅವರಿಗೆ ಸಿಗುವುದಿಲ್ಲ. ಕೆಲಸಕ್ಕೆ ಸೇರಿದರೆ ಅವರು ಯಶಸ್ವಿಯಾಗುವುದಿಲ್ಲ. ಅವರು ಖಾಸಗಿ ಸಂಸ್ಥೆಗಳಲ್ಲಿ ಯಶಸ್ವಿಯಾಗುತ್ತಾರೆ. ಈಗ ಒಂದು ವೇಳೆ ಇದು ಹೀಗೆ ತನ್ನ ಗತಿಯನ್ನು ಬದಲಾಯಿಸಿದ್ದರೆ, ಅಥವಾ ಇದನ್ನು ಈ ರೀತಿ ಇಲ್ಲಿಗೆ ಬದಲಾಯಿಸಿದ್ದರೆ, ಹೀಗೆ ಒಂದು ಗೆರೆ ಆ ಕಡೆನೋ ಈ ಕಡೆನೋ ಇದನ್ನು ಹೋಗಿದ್ದರೆ, ಯಾವ ರೇಖೆ? ಭಾಗ್ಯರೇಖೆ ಹೋಗಿದ್ದರೆ ಅವರು ತಮ್ಮ ಕೆಲಸವನ್ನು ಮಾಡುತ್ತಿರುವ ಉದ್ಯಮ ಬಿಟ್ಟು ಸ್ವಂತ ಉದ್ಯೋಗಕ್ಕೆ ಹಿಂಗೆ ಬಂದರೂ ಹಿಂಗೆ ಬರ್ಬೋದು, ಹೇಗಾದರೂ ಬಂದರೂ ಅವರು ಸ್ವಂತ ಉದ್ಯೋಗವನ್ನು ಮಾಡಲು ಶುರು ಮಾಡುತ್ತಾರೆ. ಯಾವುದೇ ಜನರ ಹತ್ರ ಕೆಲಸ ಮಾಡುವುದಕ್ಕಿಂತ ಸ್ವಂತವಾಗಿ ಏನಾದರೂ ಮಾಡಬೇಕು ಎಂದು ತಿಳಿದು ಅದಕ್ಕೆ ಬರುತ್ತಾರೆ. ಅಲ್ಲಿ ಅವರು ಯಶಸ್ವಿಯಾಗುತ್ತಾರೆ. ಅಂದರೆ ಈ ಭಾಗ್ಯರೇಖೆ ಎಲ್ಲಿ ಕವಲೊಡೆದು ಬೇರೆ ರೀತಿಯಲ್ಲೂ ಸಾಗಿರುತ್ತದೋ ಅವರು ತಮ್ಮ 30-35 ವಯಸ್ಸಿನಲ್ಲಿ ಇರುವ ಕೆಲಸವನ್ನು ಬಿಟ್ಟು ಬೇರೆ ಬೇರೆ ಕೆಲಸಗಳಿಗೆ ಹೋಗಿ ಅಲ್ಲಿ ಯಶಸ್ವಿಯಾಗುತ್ತಾರೆ. ಈಗ ನೋಡಿ, ನಾವು ಇದನ್ನು ನೋಡೋಣ. ಈಗ ಮುಂದಿನ ವಿಚಾರ ಏನು ಅಂತ ನೋಡೋಣ. ಈಗ ಇದನ್ನೆಲ್ಲ ಹೇಳಿದ್ವಿ. ಈಗ ನೋಡಿ, ಭಾಗ್ಯರೇಖೆ ಚಂದ್ರಪರ್ವದಿಂದ ಹೊರಟು ಹಿಂಗೆ ಬರುತ್ತೆ, ಅದು ಭಾಗ್ಯರೇಖೆ. ಈಗ ಬರುತ್ತೆ ಕೆಲವರು ಭಾಗ್ಯರೇಖೆ ಚಂದ್ರಪರ್ವದಿಂದ ಹೊರಟು ಆ ರೇಖೆಯೊಂದಿಗೆ ಒಂದು ಪಾರ್ಲರ್ ರೇಖೆಯು ಶನಿ ಪರ್ವಕ್ಕೆ ಬಂದಿದ್ದರೆ, ಇಲ್ಲಿಂದ ಒಂದು ರೇಖೆ ಹೀಗೆ ಶನಿ ಪರ್ವಕ್ಕೆ ಬಂದಿದ್ದಾರೆ, ಅಂದರೆ ಆಯುಷ ರೇಖೆಯಿಂದ ಒಂದು ರೇಖೆ ಬಂದಿದೆ, ಈ ಭಾಗ್ಯರೇಖೆಯೂ ಇದೆ. ಹೀಗಿದ್ದಾಗ ಬಂದಿದ್ದರೆ ಆ ವ್ಯಕ್ತಿ ಬಿಸ್ನೆಸ್ನಲ್ಲಿ ಯಶಸ್ವಿಯಾಗುತ್ತಾರೆ. ಹೀಗಿದ್ದಾಗ ಅವನು ಬಿಸ್ನೆಸ್ನಲ್ಲಿ ಯಶಸ್ವಿಯಾಗುತ್ತಾನೆ. ಅವನು ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವುದಕ್ಕಿಂತ ಸ್ವಂತವಾಗಿ ಏನಾದರೂ ಮಾಡಿದರೆ ಯಶಸ್ವಿಯಾಗುತ್ತಾರೆ. ಅವರು ಬೇರೆಯವರ ಬಳಿ ಉದ್ಯೋಗ ಮಾಡಿದರೆ ಯಾವುದೇ ರೀತಿಯಲ್ಲೂ ಯಶಸ್ವಿಯಾಗುವುದಿಲ್ಲ, ಹೆಸರು ಮಾಡಲು ಸಾಧ್ಯವಾಗುವುದಿಲ್ಲ, ಅವರು ಅಂದುಕೊಂಡಂತೆ ಜೀವನ ನಡೆಸಲು ಸಾಧ್ಯವಾಗುವುದಿಲ್ಲ. ಈಗ ಸೂರ್ಯರೇಖೆ ನಿಮಗೆ ಗೊತ್ತಿದೆ, ಸೂರ್ಯರೇಖೆ ಇಲ್ಲಿದೆ. ಸೂರ್ಯರೇಖೆಯ ತುದಿಯಲ್ಲಿ ಈ ರೀತಿಯ ಗೆರೆಗಳಿದ್ದರೆ, ಈ ಕವಲುಗಳಿದ್ದರೆ, ಕೊನೆಯಲ್ಲಿ ಈ ರೀತಿಯ ಕವಲುಗಳಿದ್ದರೆ ಅವರು ಬಿಸ್ನೆಸ್ ಮಾಡಿದರೂ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇವರು ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅಂದರೆ ಇದು ನಾನು ಸಾಮಾನ್ಯ ಜನರು ಮಾಡಬೇಕಾದ ಉದ್ಯೋಗಗಳ ಬಗ್ಗೆ, ಏನು ರೀತಿಯ ಸರ್ಕಾರಿ ನೌಕರಿ ಯಾಕೆ ಸಿಗುವುದಿಲ್ಲ, ಯಾಕೆ ಸಿಗುತ್ತದೆ ಎಂಬ ಮುಂತಾದ ವಿಚಾರಗಳನ್ನು ಇಂದು ನಿಮಗೆ ತಿಳಿಸಿದ್ದೇನೆ. ಇಂತಹ ಹಲವಾರು ವಿಚಾರಗಳಿವೆ. ಆ ವಿಚಾರಗಳನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ. ಒಬ್ಬ ವ್ಯಕ್ತಿಯ ಹಸ್ತ ನೋಡುವಾಗ ಇಂಥ ಹಲವು ಸೂಕ್ಷ್ಮ ವಿಚಾರಗಳನ್ನು ಗಮನಿಸಬೇಕಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಅಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ
ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತದೆ. ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸಲು ಸಾಧ್ಯ. ಹಾಗೆಯೇ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ನೋಡಬೇಕಾದ್ರೆ, ಹಸ್ತ ಸಾಮುದ್ರಿಕ ರೀತಿಯ ನೋಡಬೇಕಾದ್ರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ, ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ಬರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ಅದನ್ನು ನೋಡಿ ನಿಮ್ಮ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳಬೇಕೆಂದು ತಿಳಿದು ಜೀವನದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.